ಪ್ರೊಟೆಸ್ಟ್ ಮಾಡ್ತಾ ಇದ್ರಿ, ಏನು ಹೇಳ್ತೀರಿ? ಪ್ರೊಟೆಸ್ಟ್ ಮಾಡ್ತಾ ಇದ್ರಿ, ಕೇಂದ್ರ ಸರ್ಕಾರ ನಿಮ್ಮ ಮನವಿಗೆ ಸ್ಪಂದನೆ? ಸರ್, ಕೇಂದ್ರ ಸರ್ಕಾರ ಫಸ್ಟ್ ಆಫ್ ಆಲ್ ಸರ್ ಏನಂದರೆ, ಇವಾಗ ನಾವು ಅಲ್ಲಿ ಪ್ರೊಟೆಸ್ಟ್ ನಾವು ಕಾಮಾಗೆ ಪ್ರೊಟೆಸ್ಟ್ ಮಾಡಿದ್ವಿ, ಸೈಲೆಂಟ್ ಪ್ರೊಟೆಸ್ಟ್. ಉಣ್ಣಾವರ್ದ ಇದ್ವಿ, ಊಟ ತಿಂದಿರ 23 ದಿವಸ ಇದ್ವಿ. ಫಸ್ಟು ಅವ್ರನ್ನ ತಗೊಂಡು ಸೋನಮ್ನ ತಗೊಂಡೋದ್ರು. ಸೆಕೆಂಡ್ ಏನು ಮಾಡಿದ್ರು, ಅವರು ಏನು ಮಾಡೋದಂದರೆ ಪೊಲೀಸ್ ಅಂದ್ಕೊಂಡು ಮಫ್ತಿಯಲ್ಲಿ ಯಾರು ರೌಡಿಗಳನ್ನ ಕಳಿಸಿ ಹೊಡೆಯೋದನ್ನ ಶುರು ಮಾಡಿದ್ರು. ಫಸ್ಟ್ ಆಫ್ ಆಲ್ ಹೊಡೆಯೋದು ಅಂತ ಯಾರು ರೈಟ್ಸ್ ಕೊಟ್ಟಿಲ್ಲ ಸರ್. ಹೊಡೆಯೋದು ಓಕೆ, ಚಿಕ್ಕ ಹುಡುಗರನ್ನ ಹೊಡೆಯೋದು, ಹೊಡೆದು ಅವ್ರನ್ನ ತಲೆ ಓಪನ್ ಮಾಡೋದು, ರಕ್ತ ಬರ್ಸೋದು, ಆ ಥರ ಇದೆಲ್ಲ ತಪ್ಪು ಮಾಡಿದ್ರು. ಸೆಕೆಂಡ್ ಥಿಂಗ್, ಆಮೇಲೆ ಏನು ಮಾಡೋದಂದರೆ ಅಲ್ಲಿ ಕರೆಂಟ್ ಶಾಕ್ ಇಕ್ಕೋದು ಜನರಿಗೆ. ಆಮೇಲೆ ಅಲ್ಲಿ ಪೊಲೀಸ್ ಅಂತ ಬರೋರಲ್ಲ, ಅಲ್ಲಿರೋ ಚಿಕ್ಕ ಹುಡುಗಿರು ಬಂದು ಏನು ಮಾಡ್ತಾರೆ ಅಂದರೆ, ಚಿಕ್ಕ ಹುಡುಗಿರನ್ನ ಬಸ್ಸಲ್ಲಿ ಕರ್ಕೊಂಡು ಹೋಗಿ ಮೊಲೆಸ್ಟ್ ಮಾಡೋದು, ಆಮೇಲೆ ಪೊಲೀಸ್ ಅವರೇ ಕಲ್ಬಿ ಸಾಕೋದು, ಈ ಥರ ಕೆಲಸ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಅಲ್ಲಿ ನೋಡೋ ಡೆಲ್ಲಿ ಪೊಲೀಸ್ ಏನಂತಾರೆ, ನಾವೇನು ಮಾಡಿಲ್ಲ ಆ ಥರ ಪೊಲೀಸ್ ಅಂತಾರೆ. ಅಲ್ಲಿ ನೋಡಿದ್ರೆ ಅಲ್ಲಿ ಪೊಲೀಸ್ ಅವರು ಡೆಲ್ಲಿ ಅವರೇ, ಪ್ಲಸ್ ನೇಮ್ ಟ್ಯಾಗ್ ಇಲ್ಲ, ಏನೂ ಇಲ್ಲ. ಇದು ಮಾಡಿದ್ರಿಂದನೇ ಸರ್ ಜಾಸ್ತಿ ಪ್ರೊಟೆಸ್ಟ್ ಶುರುವಾಗಿದ್ದು. ಈಗ ಸ್ಟೂಡೆಂಟ್ಗಳು ಹೋರಾಟದ ಜಾಸ್ತಿ ಆಗ್ತಾ ಇದೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ತಾ ಇಲ್ಲ, ಏನು ಪರಿಸ್ಥಿತಿ ಸರ್? ಇವಾಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಸರ್. ಇವಾಗ ಅವ್ರೇನಂದರೆ, ಇವಾಗ ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ಯಾಕೆ ಕೊಡ್ತಿಲ್ಲ ಅಂದರೆ, ಒಡಿಶಾಯಿಂದ ಅರ್ಧಕ್ಕರ್ಧ BJP ಅವ್ರಿಗೆ ಒಡಿಶಾಯಿಂದನೇ ಹೋಗ್ತಿರೋದು ಸರ್. ಅಲ್ಲಿಂದ ಇವಾಗ ಧರ್ಮೇಂದ್ರ ಪ್ರಧಾನ್ ಅಲ್ಲಿ ರಾಜೀನಾಮೆ ಕೊಟ್ಟರೆ BJPಗೆ ಒಡಿಶಾದಲ್ಲಿ ಸಪೋರ್ಟ್ ಇರಲ್ಲ. ಇವಾಗ ಒಂದೇ ಕಾರಣಕ್ಕೋಸ್ಕರ ಅವರು ರಾಜೀನಾಮೆ ಕೊಡ್ದಿರ ಬಿಟ್ಟಿರೋದು ಸರ್. ಇವಾಗ ಧರ್ಮೇಂದ್ರ ಪ್ರಧಾನ್ ಹುಷಾರು ಹೆಂಗಂದ್ರೆ, ಅವ್ರ ಮಕ್ಕಳನ್ನೆಲ್ಲ USA ಅಬ್ರಾಡ್ ಕಳಿಸ್ಬಿಟ್ಟು ಓದಿಸ್ಬಿಟ್ಟು ನಮ್ಮನ್ನ ಮಾತ್ರ ಇಲ್ಲಿ ಕಷ್ಟಪಡಿಸಿ ಏನಂದರೆ ಸರ್, ಓದಿರೋರ್ನೆಲ್ಲರನ್ನ ಎಜುಕೇಷನ್ ಮಿನಿಸ್ಟರ್ ಮಾಡಿಸ್ಬಿಡ್ತಾರೆ ಸರ್. ಓದಿರೋರು ಈ ರಾಜ್ಯನ ಆಡ್ತಾರೆ, ಓದಿರೋರು ಈ ದೇಶನ ಆಳ್ತವ್ರೆ ಸರ್. ಇವಾಗ ಆ ಥರ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆದಷ್ಟು ಬೇಗ ಓದಿರೋರು, ಎಜುಕೇಟೆಡ್ ಪೀಪಲ್ ಬಂದು ಈ ದೇಶನ ಆಳ್ಬೇಕು ಅಂತ ನಮ್ಗೆ ಆಸೆ ಸರ್, ಅಷ್ಟೇ. ಈಗ ನೀವೇ ಹೇಳಿದ್ರಿ, ಧರ್ಮೇಂದ್ರ ಪ್ರಧಾನ್ ತಮ್ಮ ಮಕ್ಕಳನ್ನ ಫಾರಿನಲ್ಲಿ ಓದಿಸ್ತಾ ಇದ್ದಾರೆ. ಬಡವ್ರ ಮಕ್ಕಳು ಎಲ್ಲಿ ಓದಬೇಕು ಸರ್? ಬಡವ್ರ ಮಕ್ಕಳಂದ್ರೆ ಸರ್, ಬಡವ್ರ ಮಕ್ಕಳಿಗೆ ಇವಾಗ ಇತ್ತು ಸರ್, ಬಡವ್ರ ಮಕ್ಕಳಿಗೆ ಡೆಲ್ಲಿಯಲ್ಲಿ ಇತ್ತು, ಗುಜರಾತಲ್ಲಿ ಎಲ್ಲ ಇತ್ತು. ಅದನ್ನ ಏನು ಮಾಡಿದ್ರು ಇವರು, ಇಲ್ಲ ಹೆಂಗೆ ಇವಾಗ ಪ್ರೈವೇಟ್ ಅವ್ರು ಬಂದು ಏನು ಮಾಡಿದ್ರು, ಅದನ್ನ ಹೊಡೆದಾಕೋದು, ಕಾಲೇಜ್ ಹತ್ರ ಹೋಗಿ ಹೊಡೆದಾಕೋದು, ಇದು ಮಾಡೋದಂದ್ರೆ ಇವಾಗ ಬಡವ್ರ ಮಕ್ಕಳು ಅಲ್ಲೇ ಓದಬೇಕು ಸರ್. ಬಡವ್ರ ಮಕ್ಳ ಹತ್ರ ಕಾಸು ಇಲ್ದಿರಾನೇ ನೀಟ್ ಮಾಡೋದು. ಈ ನೀಟ್ಗೋಸ್ಕರ ಈ ಥರ ಮಾಡಿದ್ರೆ ಎಲ್ಲಂತ ಸರ್ ಹೋಗ್ತಾರೆ ಬಡವ್ರ ಮಕ್ಳು, ಹೇಳಿ ನೀವೇ. ಅದಕ್ಕೆ ಸರ್ ನಮ್ಗೆ ಇವಾಗ ಏನಾದರೂ ಆಗಲಿ, ನಮಗೆ ರಾಜೀನಾಮೆ ಬೇಕೇ ಬೇಕು. ಒಂದು ಪ್ರಧಾನಿ ರಾಜೀನಾಮೆ ಬೇಕು, ಇಲ್ಲಾಂದ್ರೆ ನರೇಂದ್ರ ಮೋದಿ ರಾಜೀನಾಮೆ ಬೇಕು. ಎರಡಲ್ಲಿ ಒಂದು ಬೇಕೇ ಬೇಕು ಸರ್. ಮೋದಿ ಏನಕ್ಕಂದ್ರೆ, ಅದೇ ಸರ್ ನಾನು ಹೇಳ್ತಿಲ್ವಾ ಸರ್, ಮೋದಿ ಏನಕ್ಕೆ ಸೈಲೆಂಟ್ ಆಗಿರೋದಂದ್ರೆ, ಇವಾಗ ಎಜುಕೇಷನ್ ಮಿನಿಸ್ಟರ್ನ ನಾವು ಎತ್ಬಿಟ್ರೆ ಒಡಿಶಾಯಿಂದ ಅರ್ಧಕ್ಕರ್ಧ ಸಪೋರ್ಟ್ ಮೋದಿಗೆ ಹೋಗ್ಬಿಡುತ್ತೆ. ಒಂದು 20% ಸಪೋರ್ಟ್ ಒಡಿಶಾದಲ್ಲೇ ಇರೋದು. ಇವಾಗ ಮೋದಿ ಅವ್ರಿಗೆ ಅಲ್ಲಿಂದ ಸಪೋರ್ಟ್ ಬರಲ್ಲ ಅಂತ ನಾವು ಸೈಲೆಂಟ್ ಆಗಿರೋದು ಸರ್. ಇವಾಗ ನಿನ್ನೆ ಅಷ್ಟು ದೊಡ್ಡ ಮಿನಿಸ್ಟರ್ ರಾಹುಲ್ ಗಾಂಧಿನೇ ಹೋಗಿ ಇದು ಮಾಡೋರೆ. ಇವಾಗ ಮೋದಿ ಸೈಲೆಂಟ್ ಆಗಿದ್ದಾರೆ. ಇಷ್ಟು ದಿನ ಒಂದು ಮಾತು ಸರಿ ಸರ್, ಇದು ಬಗ್ಗೆನೂ ಬೇಡ, ನೀಟ್ ಬಗ್ಗೆ ಹಿಂಗಾಗಿದೆ, ನಾವು ಮುಂದೆ ಏನಾದರೂ ಮಾಡ್ತೀವಿ, ಆ ಥರನೂ ಏನು ಮಾತಾಡ್ತಿಲ್ಲ. ನಮಗೆ ಮೋದಿ ಆದರೂ ಮಾತಾಡಬೇಕು, ಪ್ರಧಾನ ಆದರೂ ಮಾತಾಡಬೇಕು ಸರ್, ಅಷ್ಟೇ. ವಿದ್ಯಾರ್ಥಿಗಳ ಹೋರಾಟ ಕಾಂಗ್ರೆಸ್ ಪರವಾಗಿ ಆಗ್ತಾ ಇದೆಯಾ ಅಥವಾ ವಿದ್ಯಾರ್ಥಿಗಳು ಸಪ್ರೇಟ್ ಮಾಡ್ತಾ ಇದ್ದಾರೆ ಸರ್? ಇವಾಗ ಫಸ್ಟ್ ಆಫ್ ಆಲ್ ಇವಾಗ ಸ್ಟಾರ್ಟ್ ಆಗಿದ್ದು ಹೋರಾಟ ಕಾಂಗ್ರೆಸ್ ಪರವಾಗಿ, CJP ಪರವಾಗಿ ಅಂತ ಇಲ್ಲ ಸರ್. ಇವಾಗ ಮಕ್ಕಳು ಸತ್ತೋಗಿದ್ದಾರೆ ಸರ್, 21 ಜನ ಸತ್ತೋಗೋರೆ. ಕಾಂಗ್ರೆಸ್ BJP ಅದೆಲ್ಲ ಬಿಟ್ಟಾಗಿ ಸಪರೇಟು, ಗೌರ್ಮೆಂಟ್ ಬಂದು ಸಪರೇಟು. ಆದರೆ ಯಾರು ಕಾಂಗ್ರೆಸ್ ಇಲ್ಲ, ಯಾರು BJP ಇಲ್ಲ. ನಾವು ವಿದ್ಯಾರ್ಥಿಗಳು ಬಂದು ನಾವು ಇದು ಮಾಡ್ತಿದ್ದೀವಿ. ನಮಗೆ ಈ ಸರ್ಕಾರ ಇಲ್ಲಾಂದ್ರೂ ಪರವಾಗಿಲ್ಲ, ಗೌರ್ಮೆಂಟ್ ಇಲ್ಲಾಂದ್ರೂ ಪರವಾಗಿಲ್ಲ, ನಮ್ಮನ್ನ ಓದಕ್ಕೆ ಬಿಡಿ, ನಮ್ಮ ಜೀವನಕ್ಕೆ ಬಿಡಿ, ಓದಬೇಕು ನಾವು, ಅಷ್ಟೇ ಸರ್. ನಮಗೆ BJP ಕಾಂಗ್ರೆಸ್ಸು CJP ಯಾವುದು ಬೇಡ. ಸ್ಟೂಡೆಂಟು ನಮಗೆ ರೈಟ್ಸ್ ಬೇಕು ಸರ್. ಇವಾಗ ಅಬ್ರಾಡಲ್ಲಿ ಹೆಂಗೆ ರೈಟ್ಸ್ ಇದೆ ಎಲ್ಲರಿಗೂ, ನಮಗೂ ಆ ಥರ ನಮಗೂ ರೈಟ್ಸ್ ಬೇಕು. ಅಬ್ರಾಡಲ್ಲಿ ಹೆಂಗೆ ರೈಟ್ಸ್ ಇದೆ ಸರ್, ಎಲ್ಲರಿಗೂ ಒಂದೇ ರೂಲ್ಸು ಸರ್. ಪೊಲೀಸು ಒಂದೇ ರೂಲ್ಸು, ಜಡ್ಜಿಂದು ಒಂದೇ ರೂಲ್ಸು, ಪ್ರೈಮ್ ಮಿನಿಸ್ಟರ್ ಒಂದೇ ರೂಲ್ಸು. ನಮಗೂ ಅದೇ ಥರ ರೂಲ್ಸ್ ಬೇಕು. ಇಲ್ಲಿ ಯಾವ ಪ್ರೈಮ್ ಮಿನಿಸ್ಟರ್, ಯಾರ ಅಪ್ಪನ ದುಡ್ಡಲ್ಲ ಸರ್ ಇದು ಭಾರತ. ನಾವು ಕಟ್ಟಿರೋದು ಪಬ್ಲಿಕ್ದದು. ಯಾರ್ದು ಯಾವ ಪ್ರಧಾನ ಮಂತ್ರಿ, ಯಾವುದೇ ಮಂತ್ರಿ ಇರಲಿ, ಯಾರ್ದು ಅವ್ರ ಅಪ್ಪನ ಆಸ್ತಿ ಅಲ್ಲ ಇದು. ನಮ್ಮ ಆಸ್ತಿ, ನಾವು ಮಾಡಿರೋದು ಸರ್ ಇಲ್ಲಿ, ಆ ಥರ. ಈಗ ಹೋರಾಟ ಮಾಡ್ತಾ ಇದ್ದೀವಿ, ಓಕೆ ಸರ್, ಅವ್ರು ಕೊಡೋವರೆಗೂ ನಾವು ಹೋರಾಟ ಮಾಡ್ತೀವಿ ಸರ್. ಅವ್ರು ಎಷ್ಟು ಆಗಲಿ ಸರ್, 1 ವರ್ಷ ಆಗಲಿ, 2 ವರ್ಷ ಆಗಲಿ ಸರ್. ಇವಾಗ ಪಂಜಾಬಲ್ಲಿ 1.5 ವರ್ಷ ಹೋರಾಟ ಮಾಡಿದ್ವಿ ಸರ್. ಅವಾಗವರೆಗೂ ಅವ್ರು ಕೊಟ್ಟಿಲ್ಲ, 1.5 ವರ್ಷ ಹೋರಾಟ ಮಾಡಿದ್ದಾರೆ. ನಾವು ಅಲ್ಲಿ ಕೊಡೋವರೆಗೂ ನಾವು ಹೋರಾಟ ಮಾಡ್ಕೊಂಡೇ ಇರ್ತೀವಿ. ಎಷ್ಟು ವರ್ಷನೇ ಆಗಲಿ, 1 ವರ್ಷ ಆಗಲಿ, 2 ವರ್ಷ ಆಗಲಿ. ನೆಕ್ಸ್ಟ್ ವರ್ಷ ಬಂದೇ ಬರ್ತಾರೆ BJP ಅವರು ಮನೆ ಹತ್ರ ಓಟ್ ಕೇಳೋಕ್ಕೆ. ಅವಾಗ ನಾವು ಚಪ್ಪಲಿಂದ ಓಟ್ ಕಳಿಸ್ತೀವಿ, ಅಷ್ಟೇ ಸರ್, ಅಷ್ಟೇ. ಅವಾಗ ಬರ್ತಾರೆ ಮನೆ ಹತ್ರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.